ಹಲೋ ಆಸ್ಪರೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ 31ನೇ ತಾರೀಕು ಮೇ ರಂದು ನಡೆದಂಥ ಫ್ರೀ ಕೋಚಿಂಗ್ ಫಾರ್ ಕೆ ಎಸ್ ಆ್ಯಂಡ್ ಐ ಎಸ್. ಸೊ ಇದನ್ನು ಕೆ ಎ ಆದವರು ಕಂಡಕ್ಟ್ ಮಾಡಿದರು. ಸೊ ಇದರ ಒಂದು ಕೀ ಆನ್ಸರ್ಸನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡತ್ತೇನೆ. ಓಕೆ, ಸೊ ಇದು ಮುಂಬರುವಂಥ ಎಕ್ಸಾಮ್ಸ್ಗಳಿಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಜುಡಿಷಿಯಲ್ ರಿವ್ಯೂ ಈಸ್. ಸೊ ಇದು ಪಾಲಿಟಿಗೆ ರಿಲೇಟೆಡ್ ಅಂತ ಒಂದು ಕ್ವಶನ್. ಸೊ ಇಲ್ಲಿ ನಾನು ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಜುಡಿಷಿಯಲ್ ರಿವ್ಯೂ ಅಂದರೆ ದ ಪವರ್ ಆಫ್ ಅ ಜುಡಿಷರಿ ಟು ಎಕ್ಸಾಮಿನ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಅ ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟ್ ಆ್ಯಂಡ್ executive orders is the right answer. Okay, so next question. The 2026 Asian Games will be held in which of the following cities of Japan? So 2026ನೇ ಇಸ್ವಿಯಲ್ಲಿ ನಡೆಯುವಂಥ ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತದೆ ಅಂಥೇಳಿ ಕ್ವಶನ್ ಕೇಳ್ಯಾರ. ಸೊ ದಿ ಆನ್ಸರ್ ಈಸ್ ಇಚಿ ಆ್ಯಂಡ್ ನಗೋಯಾ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಬೇಸಿಕಲಿ ಸಿಂಪಲ್ ಆಗಿರುವಂಥ ಕ್ವಶನ್ಸೇ ಈ ಕ್ವಶನ್ ಪೇಪರ್ ಒಳಗೆ ಅದಾವು. ಸೊ next question. The vice president of India may be removed from his or her office by. ಸೊ ಯಾವ ಒಂದು ಪ್ರೊಸೀಜರ್ ಮುಖಾಂತರ ವೈಸ್ ಪ್ರೆಸಿಡೆಂಟ್ ಅವ್ರನ್ನ ರಿಮೂವ್ ಮಾಡ್ಬೋದು ಅಂತೇಳಿ ಕ್ವಶನ್ ಅದ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ರೆಸಲ್ಯೂಷನ್ ಪಾಸ್ಡ್ ಬೈ ರಾಜ್ಯಸಭಾ ವಿತ್ ಅ ಮೆಜಾರಿಟಿ ಆ್ಯಂಡ್ ಅಗ್ರೀಡ್ ಟು ಬೈ ಲೋಕಸಭಾ. ಓಕೆ, ಸೊ ಫಸ್ಟ್ ರೆಸಲ್ಯೂಷನ್ ಎಲ್ಲಿ ಪಾಸ್ ಆಗಬೇಕು? ರಾಜ್ಯಸಭಾ ಒಳಗೆ ಪಾಸ್ ಆಗಬೇಕು. ಸೊ ಇಲ್ಲೇ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರ್ತದೆ. ಸೊ ರಾಜ್ಯಸಭಾನು ಲೋಕಸಭಾನು ಅಂತೇಳಿ ಫಸ್ಟ್ ಇಟ್ ಶುಡ್ ಬಿ ಪಾಸ್ಡ್ ಇನ್ ರಾಜ್ಯಸಭಾ, ದೆನ್ ಅಗ್ರೀಡ್ ಬೈ ಲೋಕಸಭಾ. ಓಕೆ, ಸೊ ಇಂಪೀಚ್ಮೆಂಟ್ ಏನು ಬರ್ತದೆ? ಇದು ಪ್ರೆಸಿಡೆಂಟಿಗೆ ಬರ್ತದೆ. ಓಕೆ, ಸೊ ನಿಮ್ಗೆ ಇಲ್ಲಿ ಗೊತ್ತಿರಬೇಕು ರಾಜ್ಯಸಭಾದ್ದು ಚೇರ್ಮನ್ ಯಾರಾಗಿರ್ತಾರಪ್ಪ ಅಂದರೆ ವೈಸ್ ಪ್ರೆಸಿಡೆಂಟ್ ಅವರೇ ಆಗಿರ್ತಾರೆ. ಓಕೆ, ಸೊ ಇದನ್ನು ನೀವು ನೆನಪಲ್ಲಿ ಇಡಬೇಕು. So coming to next question. According to Article 117(3) of Indian Constitution, which of the following statement is correct regarding financial bill? So financial bill related ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಐತೆ ಅಂತ ಹೇಳಿ ಕೇಳ್ಯಾರ. ಸೊ ಇಲ್ಲಿ ನಾವು ಸ್ಟೇಟ್ಮೆಂಟ್ಸ್ ನೋಡೋಣ. ದ ಬಿಲ್ ಶುಡ್ ಬಿ ಇಂಟ್ರಡ್ಯೂಸ್ಡ್ ಫಸ್ಟ್ ಇನ್ ಲೋಕಸಭಾ ಓನ್ಲಿ. ಓಕೆ, ಸೊ ಬಿಲ್ ಲೋಕಸಭಾದಲ್ಲೇ ಫಸ್ಟ್ ಇಂಟ್ರಡ್ಯೂಸ್ ಆಗಬೇಕು, ಇದು ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ಟೇಟ್ಮೆಂಟ್ ದ ಬಿಲ್ ಕ್ಯಾನ್ ಬಿ ಇಂಟ್ರಡ್ಯೂಸ್ಡ್ ಇನ್ ಹೌಸ್ ಓನ್ಲಿ ಆನ್ ದ ರೆಕಮೆಂಡೇಶನ್ ಆಫ್ ಅ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ರೆಕಮೆಂಡೇಶನ್ ಮೇಲೆ ಈ ಬಿಲ್ ಇಂಟ್ರಡ್ಯೂಸ್ ಆಗಬೇಕು. ಸೊ ರಾಜ್ಯಸಭಾ ಹ್ಯಾಸ್ ದಿ ಪವರ್ ಟು ರಿಜೆಕ್ಟ್ ದಿಸ್ ಬಿಲ್. ಓಕೆ, ಸೊ ಇದು ರಾಂಗ್ ಆಗಿರುತ್ತೆ. ಸೊ ಇನ್ ಕೇಸ್ ಆಫ್ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ಟು ಹೌಸಸ್ ಆಫ್ ಪಾರ್ಲಿಮೆಂಟ್ ರಿಗಾರ್ಡಿಂಗ್ ದಿಸ್ ಬಿಲ್, ಪ್ರೆಸಿಡೆಂಟ್ ಕ್ಯಾನ್ ಸಮನ್ ಅ ಜಾಯಿಂಟ್ ಸಿಟ್ಟಿಂಗ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಎ ಆ್ಯಂಡ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. So coming to next question, fifth question. Which of the following statement? So coming to next question. Which of the following statement is wrong regarding the post of governor? Okay, so ಯಾವ ಹೇಳಿಕೆ ತಪ್ಪಾಗೈತೆ ಅಂತ ಹೇಳಿ ಇಲ್ಲೇ ಕೇಳಿದಾರೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಪರ್ಸನ್ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಅ ಗವರ್ನರ್ ಆಫ್ ಮೋರ್ ದೆನ್ ಒನ್ ಸ್ಟೇಟ್ ಆಟ್ ದ ಸೇಮ್ ಟೈಮ್. ಹೌದು, ಎರಡು ಸ್ಟೇಟಿಗೆ ಒಬ್ಬರೇ ಗವರ್ನರ್ ಆಗ್ಬೋದು. ಓಕೆ, ಸೊ ಗವರ್ನರ್ ಇಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಬರೋದಾದ್ರೆ ದ ಇಂಪೀಚ್ಮೆಂಟ್ ಪ್ರೊಸೀಜರ್ ಈಸ್ ಫಾಲೋಡ್ ಫಾರ್ ದ ರಿಮೂವಲ್ ಆಫ್ ದ ಗವರ್ನರ್. ಓಕೆ, ಸೊ ಇಂಪೀಚ್ಮೆಂಟ್ ಇವರಿಗೆ ಬರೋಂಗಿಲ್ಲ. ಓಕೆ, ಸೊ ಇದು ರಾಂಗ್ ಆಗ್ತದೆ ಸ್ಟೇಟ್ಮೆಂಟ್. ವಿ ಎಸ್ ರಮಾದೇವಿ ವಾಸ್ ದಿ ಫಸ್ಟ್ ವುಮೆನ್ ಗವರ್ನರ್ ಆಫ್ ಕರ್ನಾಟಕ. ದಿಸ್ ಈಸ್ ಕರೆಕ್ಟ್. ಓಕೆ, ಸೊ ಇಲ್ಲಿ ಯಾವುದು ರಾಂಗ್ ಅಂತ ಕೇಳ್ಯಾರ. ಸೊ ಥರ್ಡ್ ಆಪ್ಷನ್ ಈಸ್ ರಾಂಗ್. ದ ಇಂಪೀಚ್ಮೆಂಟ್ ಪ್ರೊಸೀಜರ್ ಆಗಲೇ ಹೇಳ್ದಂಗೆ ನಾನು ಪ್ರೆಸಿಡೆಂಟಿಗೆ ಅಪ್ಲೈ ಆಗ್ತದೆ, ನಾಟ್ ಫಾರ್ ದಿ ಗವರ್ನರ್. ಸೊ ಗವರ್ನರಿಗೆ ಹೆಂಗೆ ಅಂತೇಳಿ ಪ್ರೀವಿಯಸ್ ಕ್ವಶನಲ್ಲಿ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬರುವಂಥ ಕ್ವಶನ್ ಮೆಂಟಲ್ ಎಬಿಲಿಟಿ ಮತ್ತು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಿಗೆ ರಿಲೇಟೆಡ್ ಆದಂಥವು ಇರ್ತವೆ. ಸೊ ನಾ ಇಲ್ಲೇ ಬರೀ ಜಿ ಕೆ ಕ್ವಶನ್ಗಳನ್ನ ಅಷ್ಟೇ ಸಾಲ್ವ್ ಮಾಡ್ತಿದ್ದೇನೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದಿ ಮಿಸ್ ಮ್ಯಾಚ್ ಪೇರ್. ಓಕೆ, ಸೊ ಗಾಯ್ಟರ್ ಇಲ್ಲಿ ನೋಡ್ಬೋದು ಡೆಫಿಷಿಯನ್ಸಿ ಆಫ್ ಅಯೋಡಿನ್, ದಿಸ್ ಇಸ್ ಕರೆಕ್ಟ್. ಡಯಾಬಿಟೀಸ್ ಮೆಲೆಟಿಸ್ ಡೆಫಿಷಿಯನ್ಸಿ ಆಫ್ ಇನ್ಸುಲಿನ್. ಡಯಾಬಿಟೀಸ್ ಇನ್ಸಿಪಿಡಿಸ್ ಇದು ವ್ಯಾಸೋಪ್ರೆಸಿನ್, ಇದು ಕರೆಕ್ಟ್. ಅಕ್ರೋಮೆಗಾಲಿ ಇಸ್ ದಿ ಡೆಫಿಷಿಯನ್ಸಿ ಆಫ್ ಥಯೋಮೋಸಿನ್. ಸೊ ಇದು ರಾಂಗ್ ಆಗಿರ್ತದೆ, ಅದಕ್ಕೆ ಇದು ಕರೆಕ್ಟ್ ಆದಂಥ ಆನ್ಸರ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 17th ಕ್ವಶನ್. The outer walls of some buildings are constructed with a hollow bricks. ಓಕೆ, ಇಲ್ಲಿ ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಾರ. ಸೊ ನಾವು ನೋಡೋದಾದರೆ ದ ಔಟರ್ ವಾಲ್ ಆಫ್ ದ ಬಿಲ್ಡಿಂಗ್ಸ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಹಾಲೋ ಬ್ರಿಕ್ಸ್.
Okay. Next statement 2, the air layers trapped inside the hollow bricks keep house cooler in summer season and hot in winter season. ಸೊ ಇವು ಎರಡು ಸ್ಟೇಟ್ಮೆಂಟ್ ಕರೆಕ್ಟಾಗಿರ್ತಾವೆ. ಓಕೆ, ಸೊ ಇಲ್ಲಿ ನಾವು ನೋಡೋದಾದರೆ ಬೋತ್ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ 1. ಓಕೆ, ಸೊ ಇದು ಈ ರೀಸನ್ ಫಸ್ಟ್ ಸ್ಟೇಟ್ಮೆಂಟ್ಗೆ ಕರೆಕ್ಟ್ ಅದ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ 18th ಕ್ವಶನ್, at dash temperature water has the highest density. ಸೊ ಯಾವ ಒಂದು ಡಿಗ್ರಿ ಸೆಲ್ಸಿಯಸ್ಸಿಗೆ ವಾಟರದ್ದು ಹೈಯೆಸ್ಟ್ ಡೆನ್ಸಿಟಿ ಇರ್ತದೆ ಅಂತ ಕ್ವಶನ್ ಕೇಳ್ಯಾರ. ಸೊ ಇದರ ರೈಟ್ ಆನ್ಸರ್ ಬಂದು 4 ಡಿಗ್ರಿ ಸೆಲ್ಸಿಯಸ್ ಇಸ್ ದಿ ರೈಟ್ ಆನ್ಸರ್. 4 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಹೈಯೆಸ್ಟ್ ಡೆನ್ಸಿಟಿ ಇರ್ತದೆ. ಓಕೆ, ಸೊ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಇದು ಫ್ರೀಸಿಂಗ್ ಪಾಯಿಂಟ್, ವಾಟರ್ದು ಫ್ರೀಸಿಂಗ್ ಪಾಯಿಂಟ್ ಬಂದು 0 ಡಿಗ್ರಿ ಸೆಲ್ಸಿಯಸ್. ಸೊ 100 ಡಿಗ್ರಿ ಸೆಲ್ಸಿಯಸ್ ಏನೈತಿ ಇದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ವಾಟರ್. ಓಕೆ, ಸೊ ಯಾವ ಒಂದು ಟೆಂಪ್ರೇಚರಿಗೆ ವಾಟರ್ಗೆ ಲೋಯೆಸ್ಟ್ ಡೆನ್ಸಿಟಿ ಇರ್ತದೆ ಅಂಥೇಳಿ ನೀವು ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ 19th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಪ್ರೊಸೆಸ್. ಸೊ ಕೆಮಿಕಲ್ ಪ್ರೊಸೆಸ್ಗೆ ಯಾವುದೋ ಒಂದು ಎಕ್ಸಾಂಪಲ್ ಅಂತ ಕೇಳ್ಯಾರ. ಓಕೆ, ಸೊ ಮೆಲ್ಟಿಂಗ್ ಆಫ್ ಪ್ಯಾರಾಫಿನ್ ವಾಕ್ಸ್ ಅಲ್ಲ, ಸೊ ದಿಸ್ ಈಸ್ ರಾಂಗ್. ಸಬ್ಲಿಮೇಷನ್ ಆಫ್ ಕ್ಯಾಂಪರ್ ದಿಸ್ ಈಸ್ ಕರೆಕ್ಟ್. ಬರ್ನಿಂಗ್ ಆಫ್ ಫ್ಯೂಯಲ್, ಸೊ ಇದು ಕೂಡ ಕರೆಕ್ಟ್. ಸೊ ಕುಕಿಂಗ್ ಆಫ್ ಅ ಫುಡ್, ಸೊ ಇದು ರಾಂಗ್. ಬಿ ಆ್ಯಂಡ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್. So coming to next question, in atmosphere the rate of evaporation increases with. So evaporation rate increase ಆಗ್ತದೆ ಯಾವಾಗಂದ್ರೆ ಸೊ when there is a decrease in humidity. ಸೊ ಹ್ಯೂಮಿಡಿಟಿ ಒಳಗೆ ಕಡಿಮೆ ಆದಾಗ ಎವಾಪ್ರೇಷನ್ ಜಾಸ್ತಿ ಆಗ್ತದೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಇವಾಪ್ರೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಹ್ಯೂಮಿಡಿಟಿ ಅಂತ ಹೇಳ್ಬೋದು. ಸೊ ಇವಾಪ್ರೇಷನ್ ಇನ್ಕ್ರೀಸ್ ಆದಾಗ ಹ್ಯೂಮಿಡಿಟಿ ಡಿಕ್ರೀಸ್ ಆಗಿರುತ್ತೆ. ಓಕೆ, so next question, rhizobium, a bacteria found in the root nodules of a garden pea plants, it helps in. ಸೊ ಯಾವುದಕ್ಕೆ ಹೆಲ್ಪ್ ಆಕೈತೆ ಅಂತೇಳಿ ಕೇಳ್ಯಾರ. ಯಾವುದು ರೈಸೋಬಿಯಮ್. ಸೊ ಇದು ಯಾವುದಕ್ಕೆ ಹೆಲ್ಪ್ ಆಗ್ತದೆ ಅಂದರೆ ನೈಟ್ರೋಜನ್ ಫಿಕ್ಸೇಷನ್, ಸೊ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿ ಪ್ಲ್ಯಾಂಟ್ಸ್. ಸೊ ಇದಕ್ಕೆ ಇದು ಹೆಲ್ಪ್ಫುಲ್ ಆಗ್ತದೆ. ಓಕೆ, ಸೊ ಈ ಕ್ವಶನ್ನ ಭಾಳ ಸರ ರಿಪೀಟ್ ಮಾಡಿದ್ದಾರೆ. ಓಕೆ, ಪ್ರೀವಿಯಸ್ ಇಯರಲ್ಲಿ. ಸೊ ನೆಕ್ಸ್ಟ್ ಒನ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಮಯೋಫಿಯಾ ಕ್ಯಾನ್ ಬಿ ಕರೆಕ್ಟೆಡ್ ಯೂಸಿಂಗ್ ಸುಟೇಬಲ್ concave lens. ಓಕೆ, ಇದು ಕರೆಕ್ಟ್. ಸೊ ಹೈಪರ್ಮೆಟ್ರೋಪಿಯಾ ಕ್ಯಾನ್ ಬಿ ಕರೆಕ್ಟೆಡ್ ಯೂಸಿಂಗ್ ಸುಟೇಬಲ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಸೊ ಮಯೋಫಿಯಾಗೆ ಕಾನ್ಕೇವ್ ಲೆನ್ಸ್, ಹೈಪರ್ಮೆಟ್ರೋಪಿಯಾಗೆ ಕಾನ್ವೆಕ್ಸ್ ಲೆನ್ಸ್, ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಓಕೆ, ಸೊ ಇದಕ್ಕೆ ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ. ಸೊ ಈ ಆಪ್ಟಿಕಲ್ ಲೆನ್ಸಸ್ ಟಾಪಿಕ್ ಏನದಲ್ಲ, ಸೊ ಇದನ್ನು ಕೇಳ್ತಿರ್ತಾರೆ. ಓಕೆ, ಸೊ ಪ್ರತಿಯೊಂದು ಎಕ್ಸಾಮಲ್ಲೂ ನಾವು ನೋಡ್ತಿರ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ 23rd ಕ್ವಶನ್, 5 kg ಆಬ್ಜೆಕ್ಟ್ ಈಸ್ ಟೇಕನ್ ಟು ದ ಮೂನ್. ಓಕೆ, ಸೊ ಒಂದು 5 kg ಒಂದು ವಸ್ತುವನ್ನು ಮೂನಿಗೆ ತೆಗೆದುಕೊಂಡು ಹೋದರೆ ಸೊ ಅದರ ಮಾಸ್ ಅಥವಾ ವೇಟ್ ಏನಾಕೈತೆ ಅಂತೇಳಿ ಕ್ವಶನ್ ಕೇಳ್ಯಾರ. ಸೊ ಇದರ ರೈಟ್ ಆನ್ಸರ್ ಬಂದು ಇಟ್ಸ್ ವೇಟ್ ವಿಲ್ ಡಿಕ್ರೀಸ್. ಸೊ ಒಂದು 5 kg ವಸ್ತುವನ್ನು ನೀವು ಮೂನ್ ಮೇಲೆ ತೊಗೊಂಡು ಹೋದರೆ ಅದರ ವೇಟ್ ತೂಕ ಏನಾಗ್ತದೆ, ಕಡಿಮೆ ಆಗ್ತದೆ. So next, if the speed of the object is double, the kind. So next question, if the speed of the object is double, the kinetic energy will be. Okay, so idra one correct answer bandu becomes 4 times. So kinetic energy becomes 4 times. Speed double adaga kinetic energy 4 times agutte. Okay, so coming to next question, match the following types of question idu. Okay, so albuminous seed. ಸೊ ಅಲ್ಬುನಿಯಸ್ ಸೀಡ್ ಯಾವುದಾಗ್ತದೆ ಅಂದರೆ ಮೇಜ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಓಕೆ, ಸೊ ಇದು ಏನಾಗ್ತದೆ ಅಂದರೆ ಬನಾನಾ ಆಗ್ತದೆ. ಟ್ರೂ ಫ್ರೂಟ್ ಬಂದು ಮ್ಯಾಂಗೋ ಆಗ್ತದೆ. ನಾನ್ ಅಲ್ಬುನಿಯಸ್ ಸೀಡ್ ಬಂದು ಗ್ರೌಂಡ್ ನಟ್ ಆಗ್ತದೆ. ಓಕೆ, ಸೊ ಇದಕ್ಕೆ ಹೊಂದುವಂತೆ ಯಾವ ಆಪ್ಷನ್ ಐತೆ ಅಂದರೆ ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಪಬ್ಲಿಕ್ ಗೂಡ್ಸ್ ಆರ್. ಸೊ ಪಬ್ಲಿಕ್ ಸೊ ಅಗೇನ್ ಇಲ್ಲಿ ನೋಡ್ಬೋದು ಮತ್ತೆ ಹೇಳಿಕೆ ರೂಪದ ಕ್ವಶನ್ಸ್ಗಳು ಅದಾವೆ. ಸೊ ಪಬ್ಲಿಕ್ ಗೂಡ್ಸ್ ಅಂದರೆ ಏನಂತೇಳಿ ಅದರ ಒಂದು ಡೆಫಿನೇಷನ್ ಕೇಳಿದ್ದಾರೆ. ಓಕೆ,
ಸೊ ಇಲ್ಲಿ ನೋಡೋದಾದರೆ ದೀಸ್ ಆರ್ ದ ರಿಸೋರ್ಸಸ್ ಆರ್ ದ ಸರ್ವಿಸಸ್ ದ್ಯಾಟ್ ಆರ್ ಅವೈಲೇಬಲ್ ಫಾರ್ ಎವ್ರಿ ಒನ್. ಓಕೆ, ಸೊ ಇದು ಇಲ್ಲಿ ಹೆಸರಲ್ಲಿ ಹೇಳುವಂತೆ ಪಬ್ಲಿಕ್ ಅಂತಿದ್ದಾಗ ಸೊ ದ ರಿಸೋರ್ಸ್ ವಿಲ್ ಬಿ ಅವೈಲೇಬಲ್ ಫಾರ್ ಎವ್ರಿ ಒನ್. ಸೊ ಇಂಡಿವಿಸಿಬಲ್ ಬಿಕಾಸ್ ನೋ ಒನ್ ಕ್ಯಾನ್ ಡಿವೈಡ್ ಪಬ್ಲಿಕ್ ಗೂಡ್ಸ್ ಫಾರ್ ಪರ್ಸನಲ್ ಯೂಸ್. ಸೊ ಇದು ಕೂಡ ಕರೆಕ್ಟ್ ಆದಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ದ ರೈಟ್ ಆನ್ಸರ್ ಬಂದು ಬೋತ್ ಎ ಆ್ಯಂಡ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಬರೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ರೂಪದ ಕ್ವಶನ್ಸ್ ಅದಾವ ಇವು. ಸೊ ಇಲ್ಲಿ ನೋಡಿದಾದರೆ ನಾರಿ ಶಕ್ತಿ ವಂದನ್ ಅಭಿಯಾನ್. ಓಕೆ, ಸೊ ಇದು ಯಾವ ಒಂದು ಇಯರಲ್ಲಿ ಇದು ಪಾಸ್ ಆಗೈತೆ ಅಂಥೇಳಿ ಕ್ವಶನ್ ಕೇಳಿದ್ರೆ, ಸೊ ಇಲ್ಲಿ ನೋಡೋದಾದರೆ ನಾರಿ ಶಕ್ತಿ ವಂದನ್ ಅಭಿಯಾನ್. ಸೊ ಇದು ರೀಸೆಂಟಾಗಿ ಒಂದು ಪಾಸ್ ಆಗಿರುವಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದು 2023. ಓಕೆ, ಸೊ A3 ಯಾವುದದು ಅಂದರೆ 2 ಆಪ್ಷನ್ಸ್ ಇಲ್ಲೇ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಒಂದು ಗೊತ್ತಿರಬೇಕಾಗುತ್ತೆ ನಮ್ಗೆ, ಮಹಿಳಾ ಇ ಹಾತ್. ಸೊ ಇದು ಒಂದು 2016 ಬಂದಿರುವಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು B1. ಓಕೆ, ಸೊ ಎರಡು ಆಪ್ಷನ್ಸ್ಗಳು ಗೊತ್ತಿದ್ರು ಕೂಡ ನಾವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ BP ಮಂಡಲ್ ಕಮಿಟಿ ರಿಪೋರ್ಟ್. ಸೊ ಆ ರಿಪೋರ್ಟ್ ಪ್ರಕಾರ ಏನು ಹೇಳಿತ್ತು ಅಂತೇಳಿ ಕ್ವಶನ್ ಅದ. ಸೊ ನಾವು ನೋಡೋದಾದರೆ ಇಟ್ ರಿಕಮೆಂಡೆಡ್ 15% ರಿಸರ್ವೇಷನ್ ಫಾರ್ SCs, 7.5% ರಿಸರ್ವೇಷನ್ ಫಾರ್ STs, 27% ರಿಸರ್ವೇಷನ್ ಫಾರ್ OBC. ಸೊ ಇದು ಕರೆಕ್ಟ್ ಆಗಿರುತ್ತೆ. ಸೊ BP ಮಂಡಲ್ ಕಮಿಟಿ ರಿಪೋರ್ಟ್ ವಾಸ್ ಸಬ್ಮಿಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ಡಿಸೆಂಬರ್ 1919. ಸೊ ಈ ಇಯರ್ ರಾಂಗ್ ಅದ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಅದು ಯಾವಾಗ ಸಬ್ಮಿಟ್ ಮಾಡಿದ್ರೆ ಅಂತೇಳಿ. ಸೊ ABC ಇಸ್ ದಿ ಕರೆಕ್ಟ್ ಆನ್ಸರ್. So coming to next question, according to 2011 census, four states accounts for nearly 50% country's scheduled caste population. So arrange the following states from highest to lowest. Okay, so ಯಾವ ಒಂದು ಸ್ಟೇಟ್ ಒಳಗೆ ಹೈಯೆಸ್ಟ್ ಶೆಡ್ಯೂಲ್ ಕಾಸ್ಟ್ ಪಾಪ್ಯುಲೇಷನ್ ಐತೆ ಅಂಥೇಳಿ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡೋದಾದರೆ ತಮಿಳ್ನಾಡು, ಬಿಹಾರ್, UP, ವೆಸ್ಟ್ ಬೆಂಗಾಲ್ ಅಂತ ಕೊಟ್ಟಾರೆ. ಸೊ ಫಸ್ಟ್ ಸ್ಟೇಟ್ ಯಾವುದರಲ್ಲಿ ಜಾಸ್ತಿ ಅದಾರೆ ಅಂದರೆ UP. ಓಕೆ, UP, ನೆಕ್ಸ್ಟ್ ಬಿಹಾರ್, ನೆಕ್ಸ್ಟ್ ತಮಿಳ್ನಾಡು, ಫೋರ್ತ್ ಬಂದು ವೆಸ್ಟ್ ಬೆಂಗಾಲ್. ಸೊ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಸೊ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ನಾವು ನೋಡೋದಾದರೆ ಇಟ್ ವಾಸ್ ಲಾಂಚ್ಡ್ ಇನ್ ಅಕ್ಟೋಬರ್ 2014. ಓಕೆ, ಸೊ ಇದು ಕರೆಕ್ಟ್ ಆದಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ದ ಫಂಡ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಈಸ್ 50:50 ಎಕ್ಸೆಪ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್. ಓಕೆ, ಸೊ ಇದು ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಬಂದು ಫೋರ್ತ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಇಂಡಿಯನ್ ಗ್ರೇಪ್ ಪ್ರೊಸೆಸಿಂಗ್ ಬೋರ್ಡ್ ಈಸ್ ಲೊಕೇಟೆಡ್ ಆ್ಯಟ್. ಸೊ ಯಾವ ಒಂದು ಪ್ಲೇಸಲ್ಲಿ ಇಂಡಿಯನ್ ಗ್ರೇಪ್ ಪ್ರೊಸೆಸಿಂಗ್ ಯೂನಿಟ್ ಐತೆ ಅಂತೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಇದು ಕರೆಕ್ಟ್ ಆನ್ಸರ್ ಬಂದು ಪುಣೆ ಒಳಗೆ ಗ್ರೇಪ್ ಪ್ರೊಸೆಸಿಂಗ್ ಬೋರ್ಡ್ ಅದ. ಓಕೆ, ಸೊ ನೆಕ್ಸ್ಟ್, ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿ ಸರ್ವಿಸ್ ಈಸ್ ಪ್ರೊವೈಡೆಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್. ಓಕೆ, ಸೊ ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿ ಈಸ್ ಪ್ರೊವೈಡೆಡ್ ಬೈ, ಸೊ ಇದನ್ನು ಯಾರು ಪ್ರೊವೈಡ್ ಮಾಡ್ತಾರೆ ಅಂದರೆ IMF ಇಸ್ ದಿ ರೈಟ್ ಆನ್ಸರ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಯಾವ ಒಂದು ಪ್ಲೇಸ್ ಒಳಗೆ ಐತೆ ಅಂಥೇಳಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್, ಗ್ಯಾಸಸ್ ವಿಚ್ ಫ್ಲೋಟ್ ಇನ್ ಟು ಸ್ಪೇಸ್ ಫ್ರಮ್ ಎಕ್ಸೋಸ್ಪಿಯರ್ ಆರ್. ಓಕೆ, ಸೊ ಯಾವ ಗ್ಯಾಸಸ್ಸು ಎಕ್ಸೋಸ್ಪಿಯರಲ್ಲಿ ಫ್ಲೋಟ್ ಆಗ್ತದೆ ಅಂಥೇಳಿ ಕ್ವಶನ್ ಅದ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ವಿಲ್ ಫ್ಲೋಟ್ into space from exosphere. So as air gets dashed its capacity to hold water vapor and so it becomes more humid. Okay, so idra one correct answer banda as the air gets warmer, so air warm agukku its capacity to hold water vapor ಏನಾಗ್ತದೆ, ಸೊ ಇದು ಇನ್ಕ್ರೀಸ್ ಆಗ್ತದೆ. ಸೊ ಹೆಂಗೆ ಏರ್ ವಾರ್ಮರ್ ಆಗ್ತದೆ, ಸೊ ಹಂಗೆ ಸೊ ಅದರ ವಾಟರ್ ವೇಪರ್ ಹೋಲ್ಡಿಂಗ್ ಕೆಪಾಸಿಟಿ ಆಲ್ಸೋ ಇನ್ಕ್ರೀಸ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಟ್ರೀ ಆ್ಯಂಡ್ ಆ್ಯನಿಮಲ್ ಆಫ್ ದ ಕರ್ನಾಟಕ ಆರ್.
ಸೊ ನಮ್ಮ ಸ್ಟೇಟ್ ಟ್ರೀ ಯಾವುದಪ್ಪ ಅಂದರೆ ಸ್ಯಾಂಡಲ್ ಇಸ್ ಅವರ್ ಸ್ಟೇಟ್ ಟ್ರೀ. ಮತ್ತು ಸ್ಟೇಟ್ ಆ್ಯನಿಮಲ್ ಬಂದು ಯಾವುದಾಗ್ತದೆ, ಎಲಿಫೆಂಟ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆರ್ ವೆಲ್ ನೋನ್ ಆಸ್ ದ 2 ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸರ್ಸ್ ಆಫ್ ಇಂಡಿಯಾ? ಸೊ ಎಲ್ಲಿ ಭಾಳ ಟೀ ಪ್ರೊಡಕ್ಷನ್ ಆಗ್ತದೆ ಅಂಥೇಳಿ ಕ್ವಶನ್ ಅದ. ಸೊ ದ ಕರೆಕ್ಟ್ ಆನ್ಸರ್ ಬಂದು ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್. ಓಕೆ, ಸೊ ಇದು ಭಾಳಷ್ಟು ರಿಪೀಟೆಡ್ ಆದಂಥ ಕ್ವಶನ್. ಈ ಕ್ವಶನ್ಸ್ನ ನಾವು ಪ್ರೀವಿಯಸ್ ಇಯರಲ್ಲೂ ನೋಡಿದ್ದೀವಿ. ಓಕೆ, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಓಷಿಯನ್ ಕರೆಂಟ್ಸ್ ಡಸ್ ನಾಟ್ ಫ್ಲೋ ಇನ್ ಟು ಅಟ್ಲಾಂಟಿಕ್ ಓಷಿಯನ್? ಸೊ ಯಾವ ಒಂದು ಓಷಿಯನ್ ಕರೆಂಟ್ ಅಟ್ಲಾಂಟಿಕ್ ಓಷಿಯನ್ ಒಳಗೆ ಫ್ಲೋ ಆಗೋದಿಲ್ಲ ಅಂತ ಕೇಳಿದ್ರೆ, ಸೊ ಇದರೊಂದು ಕರೆಕ್ಟ್ ಆನ್ಸರ್ ಬಂದು ಕುರೋಶಿಯೋ ಕರೆಂಟ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬರೋದಾದರೆ, ಸೊ ಇಲ್ಲಿ ನೋಡ್ಬೋದು ಕಾಂಟಿನೆಂಟ್ಸ್ ಕೊಟ್ಟಾರ, ರಿವರ್ಸ್ ಕೊಟ್ಟಾರ, ಮತ್ತು ಆ ರಿವರ್ದು ಟ್ರಿಬ್ಯೂಟರೀಸ್ ಅಂತ ಕೇಳ್ಯಾರ. ಓಕೆ, ಸೊ ಹೌ ಮೆನಿ ಆಫ್ ಅಬೋ ರೋಸ್ ಇನ್ ದ ಗಿವನ್ ಇನ್ಫಾರ್ಮೇಷನ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಯಾವ ಕರೆಕ್ಟ್ ಆಗ್ಯಾವ ಅಂತ ಕೇಳಿದ್ದಾರೆ. ಸೊ ಆಫ್ರಿಕಾ ರಿವರ್ ಗ್ಯಾಂಜಸ್. ಓಕೆ, ಸೊ ರಿವರ್ ಗ್ಯಾಂಜಸ್ ಬರೋದು ಇಂಡಿಯಾ ಒಳಗೆ. ಓಕೆ, ಸೊ ಇದು ಫಸ್ಟ್ ಆಪ್ಷನ್ ರಾಂಗ್ ಆಗಿರುತ್ತೆ. ಸೌತ್ ಅಮೇರಿಕಾ ಅಮೆಝಾನ್ ಇಸ್ ಕರೆಕ್ಟ್. ಸೊ ಅದ್ರ ಒಂದು ಟ್ರಿಬ್ಯೂಟರಿ ನೆಗ್ರೋ ಇಸ್ ಕರೆಕ್ಟ್. ಏಷ್ಯಾ ಒಳಗೆ ರಿವರ್ ಓಬ್ ಬರ್ತದೆ. ಸೊ ಅದರ ಒಂದು ಟೆರಿಟರಿ ಇರ್ಟಿಶ್ ಇಸ್ ಕರೆಕ್ಟ್. ಓಕೆ, ಸೊ ಬೋತ್ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್, 40th ಕ್ವಶನ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಲೊಕೇಶನ್ ಆಫ್ ಇಂಡಿಯಾ? ಸೊ ಇಂಡಿಯಾದ ಲೊಕೇಶನ್ ಬಗ್ಗೆ ಒಂದು ಕ್ವಶನ್ ಅದ. ಸೊ ಲ್ಯಾಟಿಟ್ಯೂಡ್ನಲ್ ದ ಮೇನ್ ಲ್ಯಾಂಡ್ ಆಫ್ ದ ಕಂಟ್ರಿ ಎಕ್ಸ್ಟೆಂಡ್ ಫ್ರಮ್ ದಿ 8 ಡಿಗ್ರಿ 4 ಮಿನಿಟ್ ನಾರ್ತ್ ಟು 37 ಡಿಗ್ರಿ 6 ಮಿನಿಟ್ ನಾರ್ತ್. ಸೊ ಇದು ಲ್ಯಾಟಿಟ್ಯೂಡ್ದು ಒಂದು ಪೊಸಿಷನ್ನ ಕೊಟ್ಟಾರ, ಇದು ಕರೆಕ್ಟ್ ಆಗಿರ್ತದೆ. ಸೊ ಇಂಡಿಯಾ ಇಸ್ ಲೊಕೇಟೆಡ್ ಎಂಟೈರ್ಲಿ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಸೊ ಇನ್ನೂ ಆ್ಯಕ್ಯುರೇಟಾಗಿ ಹೇಳೋದಾದರೆ, ಸೊ ನಾರ್ತ್ ಈಸ್ಟರ್ನ್ ಹೆಮಿಸ್ಫಿಯರ್. ಸೊ ಇದು ಕೂಡ ಕರೆಕ್ಟ್. ಸೊ ಇಂಡಿಯಾ ಈಸ್ ಅ ಪೆನಿನ್ಸುಲರ್ ಕಂಟ್ರಿ ಲೊಕೇಟೆಡ್ ಇನ್ ದಿ ಸದರ್ನ್ ಪಾರ್ಟ್ ಆಫ್ ಏಷ್ಯಾ. ಓಕೆ, ಸೊ ಇದು ಕೂಡ ಏಷ್ಯಾದ ಸದರ್ನ್ ಪಾರ್ಟ್ ಒಳಗೆ ಇಂಡಿಯಾ ಲೊಕೇಟ್ ಆಗ್ಯದ ಅಂತ ಹೇಳ್ಯಾರ. ಸೊ ಆಲ್ 3 ಆಪ್ಷನ್ಸ್ ಆರ್ ಕರೆಕ್ಟ್. So coming to next question, which of the following countries are the 2 largest iron ore producers in the world? So iron ore ಯಾವ ಕಂಟ್ರಿಯಲ್ಲಿ ಭಾಳ ಸಿಗ್ತದೆ ಅಂದರೆ, ಸೊ ಇಟ್ ಈಸ್ ನನ್ ಅದರ್ ದೆನ್ ಆಸ್ಟ್ರೇಲಿಯಾ ಆ್ಯಂಡ್ ಚೈನಾ ಒಳಗೆ ಐರನ್ ಓರು ಭಾಳಷ್ಟು ದೊರೀತದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋದಾದರೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ವಾಟರ್ ಫಾಲ್ಸ್. ಓಕೆ, ಸೊ ಇಲ್ಲಿ ಸ್ಟೇಟನ್ನು ಕೊಟ್ಟಾರ, ಇಲ್ಲಿ ವಾಟರ್ ಫಾಲ್ಸನ್ನು ಕೊಟ್ಟಾರ. ಸೊ ಇಲ್ಲಿ ನಾವು ಈಸಿ ಮಾಡ್ಕೋಬೇಕಂದ್ರೆ, ಸೊ ಕರ್ನಾಟಕದೊಳಗೆ ಯಾವ ಒಂದು ವಾಟರ್ ಫಾಲ್ ಸಿಗ್ತದೆ ನಿಮಗೆ ನೋಡ್ಲಿಕ್ಕಂದ್ರೆ, ಸೊ ಅದು ಉಂಚಳ್ಳಿ ಫಾಲ್ಸ್. ಓಕೆ, ಸೊ B1 ಅಂತ ನೋಡಿರಿ. ಸೊ B1 ಅಂತ ನೋಡಿದ್ರೆ ಇಲ್ಲಿ 2 ಆಪ್ಷನ್ಸ್ಗಳು ನಮಗೆ ಸಿಗ್ತಾವೆ. ಸೊ ಇನ್ನೊಂದು ನಾವು ನೋಡೋದಾದರೆ, ಸೊ ಫೇಮಸ್ ಆಗಿರೋದು ದೂದ್ ಸಾಗರ್ ಜಲಪಾತ, ಇದು ಗೋವಾ ಸ್ಟೇಟಲ್ಲಿ ಬರ್ತದೆ. ಓಕೆ, ಸೊ ನೆಕ್ಸ್ಟ್ D3 ನೋಡಿದ್ರೆ ಇಲ್ಲಿ ನಾವು, ಸೊ ಅದು ಸೆಕೆಂಡ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ಸೊ A2 ಮಧ್ಯಪ್ರದೇಶ ಒಳಗೆ ಯಾವ್ದು ಬರ್ತದೆ, ದೌನಾದರ್ ಬರ್ತದೆ. ಸೊ ಮೇಘಾಲಯ ಒಳಗೆ ಯಾವ್ದು ಬರ್ತದೆ, ಮಾರ್ಗ್ರೆಟ್ ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಸೊ ಇದು ಸೆರಿಕಲ್ಚರ್ ಪ್ರೊಡಕ್ಷನ್ ಆಫ್ ಇಂಡಿಯಾ ರಿಲೇಟೆಡ್ ಅಂತ ಕ್ವಶನ್ ಅದ. ಸೊ ಇಲ್ಲಿ ನಾವು ಸ್ಟೇಟ್ಮೆಂಟ್ ನೋಡಬೇಕು. ಕರ್ನಾಟಕ ಸೆಕ್ಯೂರ್ಡ್ ಫಸ್ಟ್ ರ್ಯಾಂಕ್ ಇನ್ ಸೆರಿಕಲ್ಚರ್ ಪ್ರೊಡಕ್ಷನ್ ಆಫ್ ಇಂಡಿಯಾ. ಸೊ ಇದು ಕರೆಕ್ಟ್ ಆದಂಥ ಸ್ಟೇಟ್ಮೆಂಟ್. ನೆಕ್ಸ್ಟ್ ಬರೋದಾದರೆ, ಕರ್ನಾಟಕ, ಆಂಧ್ರ ಪ್ರದೇಶ್, ಅಸ್ಸಾಂ ಸೆಕ್ಯೂರ್ಡ್ ಫಸ್ಟ್ 3 ಪೊಸಿಷನ್ ಇನ್ ದ ಪ್ರೊಡಕ್ಷನ್ ಆಫ್ ಸೆರಿಕಲ್ಚರ್. ಸೊ ಇಲ್ಲಿ ಫಸ್ಟ್ 3 ಪೊಸಿಷನ್ ಅಂದರೆ, ಸೊ ಎಲ್ಲ ಕೂಡ ಫಸ್ಟ್ ಪೊಸಿಷನ್ ಅಲ್ಲ, 1, 2, 3 ಅಂತ ಅರ್ಥ. ಓಕೆ, ಸೊ ಫಸ್ಟ್ ಕರ್ನಾಟಕ, ಸೆಕೆಂಡ್ ಆಂಧ್ರ ಪ್ರದೇಶ್, ಥರ್ಡ್ ಅಸ್ಸಾಂ. ಸೊ ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಬೋತ್ A and B ಆರ್ ಕರೆಕ್ಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವೆಸ್ಟರ್ನ್ ಘಾಟ್ ಈಸ್ ನಾಟ್ ಸ್ಪ್ರೆಡ್ ಇನ್ ದ ಸ್ಟೇಟ್ ಆಫ್. ಸೊ ವೆಸ್ಟರ್ನ್ ಘಾಟ್ಸ್ ಯಾವ ಒಂದು ಸ್ಟೇಟಲ್ಲಿ ಹಂಚಿಕೆ ಆಗಿಲ್ಲ ಅಂತೇಳಿ ಕ್ವಶನ್ ಕೇಳ್ಯಾರ. ಸೊ ಕೇರಳ ಒಳಗೆ ಹಂಚಿಕೆ ಆಗದ, ಸೊ ಕರ್ನಾಟಕ ಆಗದ, ಮಹಾರಾಷ್ಟ್ರ ಕೂಡ ಆಗದ, ಆದರೆ ಆಂಧ್ರ ಪ್ರದೇಶ ಈಸ್ಟ್ ಸೈಡ್ ಬರೋದ್ರಿಂದ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಕಂಡು ಬರೋದಿಲ್ಲ. ಓಕೆ, ಸೊ ಆಂಧ್ರ ಪ್ರದೇಶ್ ಇಸ್ ದಿ ರೈಟ್ ಆನ್ಸರ್. ಸೊ ದ ನೆಕ್ಸ್ಟ್ ಕ್ವಶನ್, ದ ಕಾಲಮ್ಸ್ ಇನ್ ಅ ಮೈಕ್ರೋಸಾಫ್ಟ್ ಆಕ್ಸೆಸ್ ಟೇಬಲ್ ಆರ್ ಕಾಲ್ಡ್ ಆ್ಯಸ್. ಸೊ ಅದಕ್ಕೆ ಏನಂತಾರೆ ಅಂದರೆ ಫೀಲ್ಡ್ಸ್ ಅಂತ ಅಂತಾರೆ. ಮೈಕ್ರೋಸಾಫ್ಟ್ ದ ಕಾಲಮ್ಸ್ ಇನ್ ಮೈಕ್ರೋಸಾಫ್ಟ್ ಆಕ್ಸೆಸ್ ಟೇಬಲ್. ಸೊ ಕಾಲಮ್ಸಿಗೆ ಏನಂತಾರೆ ಅಂದರೆ ಫೀಲ್ಡ್ಸ್ ಅಂತ ಅಂತಾರೆ. ಸೊ ನೆಕ್ಸ್ಟ್ ಕ್ವಶನ್, TV ಬ್ರಾಡ್ಕಾಸ್ಟಿಂಗ್ ಯೂಸಸ್ ಡ್ಯಾಶ್ ಟೈಪ್ ಆಫ್ ಅ ಟ್ರಾನ್ಸ್ಮಿಷನ್. ಸೊ ಯಾವುದೇ ರೀತಿಯಾದಂಥ ಟ್ರಾನ್ಸ್ಮಿಷನ್ನ ಯೂಸ್ ಮಾಡ್ತದೆ ಅಂತ ಕೇಳ್ಯಾರ TV. ಸೊ ಇದಕ್ಕೆ
ಕರೆಕ್ಟ್ ಆನ್ಸರ್ ಬಂದು ಸಿಂಪ್ಲೆಕ್ಸ್ ಟೈಪ್ ಆಫ್ ಟ್ರಾನ್ಸ್ಮಿಷನ್ನ ಯೂಸ್ ಮಾಡ್ತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ರಿವರ್ಸ್ಗಳ ನೇಮನ್ನು ಕೊಟ್ಟಾರೆ. ರಿಯೋ ಪರಾನಾ, ಮೆಡೇರಾ, ರಿಯೋ ಪೋರಸ್, ರಿಯೋ ಸ್ಯಾನ್ ಫ್ರಾನ್ಸಿಸ್ಕೋ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ಅಬೌವ್ ಮೆನ್ಷನ್ಡ್ ರಿವರ್ಸ್. ಸೊ ಇವು ಯಾವ ಒಂದು ಕಾಂಟಿನೆಂಟಲ್ಲಿ ಬರುವಂಥ ರಿವರ್ಸ್ ಅಂತೇಳಿ ಕ್ವಶನ್ ಕೇಳ್ಯಾರ. ಸೊ ಇದನ್ನು ನಾವು ನೋಡೋದಾದರೆ ಸೌತ್ ಅಮೇರಿಕನ್ ರಿವರ್ಸ್ ಇವಾಗಿರ್ತಾವೆ. ಇವು 4 ರಿವರು ಸೌತ್ ಅಮೇರಿಕನ್ ಕಾಂಟಿನೆಂಟ್ ಒಳಗೆ ಬರುವಂಥ ರಿವರ್ಸ್ ಆಗಿರ್ತವೆ. So coming to next, select the correct statement from the following. Okay, so plantation agriculture is practiced mainly in tropical countries. Mediterranean region is famous for citrus fruit cultivation. / is a shifting cultivation. Dairy farming is common in temperate countries. So all the statement correct ಆಗಿರ್ತವೆ. A, B, C, D is the right answer. So next question, consider the following British act that caused dissatisfaction among the Indians in 1870s and 1880s. Okay, so ಇಲ್ಲಿ ಯಾವುದು ಅಂತ ನೋಡೋದಾದರೆ ದ ಆರ್ಮ್ಸ್ ಆ್ಯಕ್ಟ್, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್, ಇಲ್ಬರ್ಟ್ ಬಿಲ್. ಸೊ ಇವು 3 ಕೂಡ ಕರೆಕ್ಟ್. ಸೊ ದೇ ಕಾಸ್ಡ್ ಡಿಸ್ಸ್ಯಾಟಿಸ್ಫಿಕೇಷನ್ ಅಮಾಂಗ್ ಇಂಡಿಯನ್ಸ್. ಓಕೆ, ಸೊ ಇವು 3 ಆ್ಯಕ್ಟ್ ಇಂಡಿಯನ್ಸಿಗೆ ಅಷ್ಟೊಂದು ಸೇರಿರಲಿಲ್ಲ.